ಮಾಧ್ಯಮ ಮಿತ್ರರಿಗೆ ಅಂದರೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಕುಮಾರ್ ಬಂಗಾರಪ್ಪ ಸರ್, ಲಾರಿವೇಲ್ ಸರ್, ಆಮೇಲೆ ನಮ್ಮೆಲ್ಲ ಈ ಚಿತ್ರದಲ್ಲಿ ತೊಡಗಿಸ್ಕೊಂಡಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಇವತ್ತು ನಾನಾಗಲೇ ಹೇಳಿದೆ ಆಡಿಯೋ ಲಾಂಚಲ್ಲಿ ಕಲಾವಿದರಿಗೆ ಏನು ಕೆಲಸ ಅಂತ. ಆದರೂ ಕೂಡ ನನಗೆ ಪ್ರೀತಿಯಿಂದ ಕಿಟ್ಟಪ್ಪ ಅವರು, ನಮ್ಮ ನಿರ್ದೇಶಕರಾದ ರಂಜನ್ ಅವರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಬಂದಿದ್ದಾಯಿತು. ಖುಷಿ ಆಯಿತು. 2 ಹಾಡುಗಳು ಅದ್ಭುತವಾಗಿದ್ದಾವೆ. ಮೊದಲನೇದು ರಾವಣ ಹಾಡು, ಮತ್ತು ಇವತ್ತಿಂದು ಈ ಹಾಡನ್ನು ನಾವು ನೋಡಿದ್ವಿ, ಬಹಳ ಖುಷಿ ಆಯಿತು. ಹರ್ಷವರ್ಧನ್ ಅವರಿಗೆ ಯಾವ್ದಾದ್ರು ಹೇಳ್ತೀನಿ. ಆಮೇಲೆ ಒಳ್ಳೆ ಕಾಂಪೋಸಿಷನ್ಸ್ ಕೊಟ್ಟಿದ್ದೀರಿ. ಇನ್ನು ಒಳ್ಳೊಳ್ಳೆ ಕಾಂಪೋಸಿಷನ್ಸ್ ನಿಂದ ಕನ್ನಡ ಚಿತ್ರಗಳಿಗೆ ಬರಲಿ ಅಂತ ಆಶಿಸ್ತೀನಿ, ಹಾರೈಸ್ತೀನಿ. ಆಮೇಲೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಹೇಳಿರಬೇಕು. ಇದು ಅವ್ರ ಕಾರ್ಯಕ್ರಮ. ನಾಗೇಂದ್ರ ಪ್ರಸಾದ್ ಅವರು, ನಾನು ಎಲ್ಲ ಅವರು ಆಗಲೇ ಹೇಳಿದಾಗೆ ನಾನು ರಿಹರ್ಸಲ್ಸ್ ಮಾಡಿಸಿದಂಥ, ನಾನು ನಿರ್ದೇಶನ ಮಾಡ್ತಿದ್ದಂಥ ನಾಟಕದ ಸಮಯದಲ್ಲಿ ಅವರು ಡಿಪ್ಲೊಮಾ ಕೋರ್ಸ್ನ ಮಾಡ್ತಿದ್ರು ಅಂತ. ಅದು ಅವರ ಅಬ್ಸರ್ವೇಷನ್, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಈಗ ಹೇಳಿದಾಗಲೇ ನನಗೆ ಅದು ಗೊತ್ತಾಯಿತು. ಆದರೆ ಬೆಳೆಯುವ ಹಂತದಲ್ಲಿ ನಾನು ಅವರು ಕೆ ರಾಘವೇಂದ್ರ ರಾವ್ ಅವರ ಒಂದು ಸೀರಿಯಲ್ನಲ್ಲಿ ತೊಡಗಿಸ್ಕೊಂಡಿದ್ವಿ. ಅದಕ್ಕೆ ಅವರು ಸಾಹಿತ್ಯ ಬರೀತಾ ಇದ್ರು, ನಾನು ಆ್ಯಕ್ಟ್ ಮಾಡಿದ್ದೆ. ಇಬ್ಬರೂ ಹೈದರಾಬಾದಲ್ಲಿ ಕೆ ರಾಘವೇಂದ್ರ ಅವರ ಗೆಸ್ಟ್ ಹೌಸಲ್ಲಿ ಉಳ್ಕೋತಾ ಇದ್ವಿ. ಸೊ ಆ ದಿವಸಗಳು ನೆನಪು ಬರ್ತವೆ. ಆಮೇಲೆ ಅವ್ರ ಬಗ್ಗೆ ಇನ್ನೊಂದು ಮಾತು ಅಂತಂದರೆ, ನಮಗೆ ಚಿ ಯು ದಯಶಂಕರ್ ಸರ್ ಅವರು ಎಲ್ಲೂ ನಮಗೆ ಮರೆಯೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಆ ಜಾಗವನ್ನು ಅದ್ಭುತವಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ತುಂಬಿದ್ದಾರೆ. ಅವರ ಪ್ರತಿ ಗೀತೆಗಳನ್ನು ಕೇಳಿದಾಗ ಎಂತೆಂಥ ಅದ್ಭುತವಾದ ಸಾಹಿತ್ಯವನ್ನು ನಮ್ಮ ಚಿತ್ರಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಅದನ್ನು ಭಾಳ ಆಸ್ವಾದಿಸಿದವು. ಸೊ ಒಂದು ಹ್ಯಾಪಿ ಬರ್ಡೇ ಟು ಆದಿ ಸರ್ ಇನ್ ಅಡ್ವಾನ್ಸ್. ಸರ್ ಆದಿ ಸರ್ ಜೊತೆಲಿ ಐ ಥಿಂಕ್ 4ನೇ ಸಿನಿಮಾನೋ ಏನೋ, ಅದರಲ್ಲಿ ಒಂದು ಬರಲಿಲ್ಲ, ರೆಬಲ್ ಬರಲಿಲ್ಲ, ಇನ್ನು ರೆಬಲ್ ಬಂತು, ರಾಸ್ಕಲ್ ಅಂತ ಇನ್ನೊಂದು ಸಿನಿಮಾ, ಅದು ಬರಲಿಲ್ಲ. ಎದೆಗಾರಿಕೆ, ಆಮೇಲೆ ಇನ್ನೊಂದು ಸರ್ ಎದೆಗಾರಿಕೆ ಮತ್ತೆ ಈ ಸಿನಿಮಾ ರೆಬಲ್ 3 ಬಂದಿದೆ, ಒಂದು ಬರಲಿಲ್ಲ ರಾಸ್ಕಲ್ ಅನ್ನೋದು. ಅದ್ಭುತವಾದ ಏನಂತಂದ್ರೆ, ನಮ್ಮ ಮಂಜಣ್ಣ ಅವ್ರ ಸಿನಿಮಾದಲ್ಲಿ, ಸಿಲ್ಕ್ ಮಂಜಣ್ಣ ಅವ್ರ ಸಿನಿಮಾದಲ್ಲಿ